ಹೀಗಾಗಿ ಮಳೆ ನೀರೆಲ್ಲ ರೋಡ್ ಮೇಲೆ ಬರ್ತಾ ಇದೆ, ಜನರಿಗೆ ಸಮಸ್ಯೆ ಮಾಡಿ ಕೇಳೋಣ. ಅವರು ಕೇಳೋಣ, ಆ ರೀತಿ ನೀವು ಕಂಟಿನ್ಯೂ ಮಾಡಿ ಮಳೆ ಬಂದೈತೆ. ಸರ್, ಬೆಳಗಾವಿ ನಗರದಲ್ಲಿ ಎಲ್ಲಿ ಬೇಕಾದಲ್ಲಿ ರೋಡಲ್ಲಿ ಕಸ ಬೀಳ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಎಲ್ಲಿಯೂ ಕೂಡ ಸರಿಯಾಗಿ ಅದನ್ನ ವಿಲೇವಾರಿ ಮಾಡ್ತಾ ಇಲ್ಲ ಸರ್. ಕರೆಕ್ಟ್, ಅದರಲ್ಲಿ ಪ್ರಶ್ನೆ ಹಾಕಿರಿ, ಎಲ್ಲಿದೆ ರಸ್ತೆಯಲ್ಲಿ ಎಲ್ಲ ಕಡೆ ಇದೆ. ಆದರೆ ಸಫಿಷಿಯೆಂಟ್ ಆಗಿ ನಮ್ಮ ಟೆಂಡರ್ ಮಾಡಿದ್ದಾರೆ, ಮಾಡಬೇಕು. ಅವ್ರ ಬಗ್ಗೆ ಕಮಿಷನರ್ ಅವ್ರಿಗೆ ಹೊಸ ಕಮಿಷನರ್ ಬಂದ ಮೇಲೆ ಸ್ವಲ್ಪ ಈ ಥರ ಆಗ್ತಾ ಇದೆ. ಈ ಹಿಂದಿದ್ದವರು ಗಮನಕ್ಕೆ ತರ್ತೀವಿ. ಇದು ಚರಂಡಿ ಕೆಲಸು ಕಸ ವಿಲೇವಾರಿ ಬಗ್ಗೆ ಅವರ ಈ ಹಿಂದಿದ್ದವರು ಬ್ಯಾನರ್ ಹಚ್ಚಿದ್ರು ಸರ್, ಎಲ್ಲಿ ಕಸ ಹೋಗಿತ್ತಿದ್ರಲ್ಲ ಇಲ್ಲಿ ಕಸ ಹಾಕ್ಬೇಡಿ ಅಂತ ಹೇಳಿ. ಈಗ ಬ್ಯಾನರ್ ಕಿತ್ತು ಹೋಗಿದಾವೆ ಮತ್ತು ಅಲ್ಲೇ ಕಸ ಹೋಗಿದಾಗ್ತಾ ಇದೆ. ಅದನ್ನು ಸರಿಪಡಿಸಿಲ್ಲ. ಮುಂದುವರ್ಸಕ್ಕೆ ಕೇಳೋಣ. ಹಳೆ ಏನು ಅಭಿಯಾನ ಇತ್ತಲ್ಲ, ಮುಂದುವರ್ಸಕ್ಕೆ ಕೇಳೋಣ. ತೆರಿಗಟ್ಟು ಗಡ್ಕರಿ ಅವರು ಏಪ್ರಿಲ್ 1ರಿಂದ ಎಲ್ಲ ಟೋಲ್ ಆ ರೀತಿ ನಿಮಗೇನಾದರೂ ಸ್ಟೇಟ್ಗೆ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ನೋಡೋಣ. ಏನು ಸರ್, ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ನಿಮ್ಮ ಪಕ್ಷಕ್ಕೆ ಬರೋ ಸಾಧ್ಯತೆ ಏನಿದೆ? ಕಾಂಗ್ರೆಸ್ಸಿಗೆ ಬರ್ತಾರೆ ಅನ್ನುವಂಥದ್ದು ಚರ್ಚೆ ನಡೀತದೆ. ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಭೇಟಿ ಬಂದು ಅದಕ್ಕೆಲ್ಲ ಎಲ್ಲರೂ ಭೇಟಿ ಆಗ್ತಾರೆ. ನಾಳೆ ಅವ್ರಿಗೆ BJP ಅವ್ರಿಗೆ ಅಲ್ಲೇ ಸುತ್ತ ಆಗ್ತಾರೆ. ಯಾಕಂದ್ರೆ ಅವ್ರ ಐಡಿಯಾಲಜಿ ಅವ್ರು ಸುತ್ತ ಹೋರಾಟ ಅದು BJP ಸುತ್ತ ಆಗ್ತಾರೆ. JDS ಹೊರಗೆ ಹಾಕಿರ್ಬೋದು, പക്ഷേ ಇನ್ನೊಂದು ವರ್ಷ ನಂತರ ಮತ್ತೆ ಅವ್ರ ಚೌರಣೆಯವರೇ ಅವ್ರಿಗೆ ಅವರು JDS ಬರೋ ಸಾಧ್ಯತೆ ಕಡಿಮೆ. ಯಾಕಂದ್ರೆ ನಮ್ಮ ಐಡಿಯಾಲಜಿ ಸೂಟ್ ಆಗೋದು ಅವರಿಗೆ. ಈಗಾಗಲೇ ಅಲ್ಲಿ ಅವರು ಲೀಡರಾಗಿ ಕೂರಿಸ್ಕೊಂಡಿದ್ದಾರೆ. ಹೊಸ ಪಕ್ಷ ಕಟ್ತೀವಿ ಅಂತ ಹಿಂದುತ್ವದ ಹೆಸರು ಅವ್ರಿಗೆ ಬಿಟ್ಟಂಥ ವಿಚಾರ. ನನ್ನ ದೂರದೃಷ್ಟಿಯಿಂದ ಒಂದು ವರ್ಷದಲ್ಲಿ ಮತ್ತೆ ಅವರು ಇವರು ಕರಿಮಣವನ್ನು ಅವರು ರಾಜಸ್ಥಾನ ಆಗ್ತದೆ. ಇವ್ರ ಅನಿವಾರ್ಯ ಇವರಿಗೆ ಅವರ ಅದು ರಾಜಸ್ಥಾನ ಆಗ್ಬೋದು. ಖಂಡಿತ ಆಗಿದೆ. ಬೇರೆ ಅವ್ರಿಗೆ ಮಾರ್ಗ ಇಲ್ಲ, ಬೇರೆ ಪರ್ಯಾಯ ಇಲ್ಲ. ಅದೇ ಪಕ್ಷದಲ್ಲಿ ಪತ್ರಕರ್ತರ ಭವನಕ್ಕೆ ಇದು ಕಮಿಟಿ ಯಾವುದೇ ಪತ್ರಕರ್ತರ ಭವನ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ. ಈ ಹೊಸ ಬಜೆಟ್ನಲ್ಲಿ ಅದು ದುಡ್ಡು ಕೊಡ್ತೀನಿ. ಹೊಸ ಬಜೆಟ್ನಲ್ಲಿ ಕೊಡ್ತೀನಿ. ಅಪ್ರೂವ್ ಆಗಿದೆ. ನಿಮ್ಮ ಆ್ಯಕ್ಷನ್ ಪ್ಲಾನ್ ಅಪ್ರೂವ್ ಆಗಬೇಕಾಗಿದೆ ಅಂತ ಪ್ಲಾನ್ ಡಿಸೈನ್ ಪ್ಲಾನ್ ನೀವು ಹೇಳಿದ ನೀವು ಮಾಡಬೇಕಂತ. ಓಕೆ, ಎಸ್, ಥ್ಯಾಂಕ್ ಯು ಸರ್. ಇದು ಎಲ್ಲ ಸರ್ಕಾರದಾಗ ಆಗಿದೆ. ನೇರವಾಗಿ ಸರ್ಕಾರ ಎಷ್ಟೇ ಹೋದ್ರೆ ರಿಕ್ವೆಸ್ಟ್ ಮಾಡ್ತಾರೆ ಏನಂತವರು ಮಾಡ್ತೀವಿ. ನಮ್ಮ ಒಂದೇ ಸರ್ಕಾರದಾಗ ಆಗಿಲ್ಲ. ಪ್ರತಿ ಸಾರಿ ಸರ್ಕಾರಗಳು ಆಯಾ ಅನುಗುಣವಾಗಿ ಮಾಡ್ತಿರ್ತಾರೆ. ಒಂದೇ ವರ್ಷದಲ್ಲಿ 9 ರೂಪಾಯಿ ಹೆಚ್ಚಾಗಿದೆ ಹಾಲಿಂದ. ನೋಡ್ಬೇಕು, ಅದಕ್ಕೆ ರೀಸನ್ ಏನು ಚೆಕ್ ಮಾಡಬೇಕಲ್ಲ. ಯಾಕೆ ನನಗೆ ಅದ್ರ ಬಗ್ಗೆ 9 ರೂಪಾಯಿ ಏಕಾಏಕಿ ಅಷ್ಟು ಒಂದೇ ಸಾರಿ ಒಂದು ವರ್ಷಕ್ಕಾಗಿಲ್ಲ ಮತ್ತು ಮಾಹಿತಿ ಹೋಗ್ಬೇಕಾಗ್ತದೆ. ರಿಪ್ಲೈ ಮಾಡ್ತೀವಿ. ಸರ್, ಟೋಲ್ ದರ ಕೂಡ ಏರಿಕೆ ಆಗಿದೆ. ಹೊಸ ವಾಹನಗಳ ಖರೀದಿ ಮಾಡೋರು ಕೂಡ ಇವತ್ತಿಂದ ಹೆಚ್ಚಿನ ದರ ಕೊಡ್ತಾರೆ. ಆ ಇಲಾಖೆ ಅವರು ಸ್ಪಷ್ಟೀಕರಣ ಕೊಡಬೇಕಲ್ಲ. ಇಲಾಖೆಯವ್ರು ಯಾಕೆ ಜಾಸ್ತಿ ಮಾಡಿದ್ರು, ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿ ಯಾಕೆ ಹೆಚ್ಚು ಮಾಡಿದ್ರು. ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾಳೆ 24 ಗಂಟೆಗಳ ಕಾಲ ಇದೇ ಬೆಲೆ ಏರಿಕೆ ಖಂಡಿಸಿ ಸರ್, ಫ್ರೀಡಂ ಪಾರ್ಕ್ನಲ್ಲಿ. ಮತ್ತೀಗ ನ್ಯಾಷನಲ್ ಹೈವೇ ಟೋಲ್ ಆಗಿದೆ. ಮತ್ತು ಇದಕ್ಕೆ ನಾವು ಮಾಡಬೇಕಾಗ್ತದೆ. ಅನಾವಶ್ಯಕ ಇದು ಚರ್ಚೆ ಮಾಡಬೇಕು. ಯಾಕಾಗಿದೆ, ಏನಾಗಿದೆ. ಅವರು ಮಾಡ್ತಾರೆ, ಅದ್ರ ಬಗ್ಗೆ ಅವ್ರು ಹೇಳೋಲ್ಲ. ನಾವು ಮಾಡ್ತೀವಿ, ನಾವು ಹೇಳೋಲ್ಲ. ಕಂಬೈಂಡಾಗಿ ಎಲ್ಲೋ ಸುಮ್ಮನೆ ಜನರ ಗೊಂದಲಕ್ಕೆ ಈಡು ಮಾಡುವಂಥ ಪ್ರಯತ್ನ ಆಗಬಾರ್ದು. ಈಗ ಅವ್ರ ಕಾಲದಲ್ಲಿ ಆ ಥರ ಆಗಿದ್ರೆ ಆಗಿಲ್ಲ, BJPಯಲ್ಲಿ ಆಗಿದ್ದಾರೆ. ನಮ್ಮ ಕಾಲದಲ್ಲೇ ಆಗಿದೆ. ಯಾಕಾಗಿದೆ ಸೈಂಟಿಫಿಕ್ ರೀಸನ್ ಹೇಳುವಂಥ ಪ್ರಯತ್ನ ಆಗೋದು, ಅನಾವಶ್ಯಕ ರಾಜಕೀಯಕ್ಕೋಸ್ಕರ ಇರೋದು ಆಗಬಾರ್ದು. ಏನು ಬೆಳವಣಿಗೆ ಇರುತ್ತೆ ನಮ್ಮ ಬಗ್ಗೆ ವಿಶೇಷ ಊಟ ಮಾಡಿದ್ದೇ ವಿಶೇಷ ಆಗ್ಬಿಡುತ್ತೆ. ಕುಮಾರಸ್ವಾಮಿ ಅವ್ರ ಮನೆಯಲ್ಲಿ ಊಟ ಮಾಡಿದ್ದೇನೆ ವಿಶೇಷ ಆಗ್ಬಿಡುತ್ತೆ. ಅದು ಅದಕ್ಕಿಂತ ಅವರ ಮೇರೆಗೆ ಅಲ್ಲ, ರಾಜಕೀಯ ಚರ್ಚೆ ಸತೀಶ್ ಜಾರಕಿಹೊಳಿ ಅವರು ಯಾರಿಗೂ ಭೇಟಿ ಆಗೋದಿಲ್ಲ. ಅವರಿಗೆ ದೂರ ಇದೆ, ಏನಾದರೂ ಪ್ಲಾನಿಂಗ್ ಇದೇ ಇರ್ತದೆ ಅಂತ ಹೇಳ್ತಾರೆ. ಪ್ಲಾನಿಂಗ್ ಇಲ್ಲ. ನಮ್ಮ ಜಿಲ್ಲೆಗೆ ಕಾರ್ಖಾನೆ ಕೊಡೋದು ಹೋಗಿದ್ದಲ್ಲ ದೂರ ಅಷ್ಟೇ. ನಮ್ಮ ಜಿಲ್ಲೆಗೆ ಕಾರ್ಖಾನೆ ಕೊಡಿ, ದೇವೇಗೌಡರು ಭೇಟಿ, ಸಾವಿರಾರು ಜನಕ್ಕೆ
ಉದ್ಯೋಗ ಬಂಧನ ಉದ್ದೇಶ ಬೇಕಾಗಿದ್ದು ಅಂತ ಕುಮಾರಸ್ವಾಮಿ ಓಕೆ, ಪ್ರಹ್ಲಾದ್ ಜೋಶಿ ಓಕೆ ಸರ್, ದೇವೇಗೌಡರು ಭೇಟಿ ಆದ್ರೆ ಹಿಂಗಾಗಿ ಸ್ವಲ್ಪ ಬೇರೆ ಪಾಪ ಪ್ರಹ್ಲಾದ್ ಜೋಶಿ ಅವ್ರು ತೋರಿಸ್ತಿರ್ಲಿಲ್ಲ, ಸೋಮಣ್ಣ ಅವ್ರು ತೋರಿಸ್ತಿಲ್ಲ, ಗಡ್ಕರಿ ಅವ್ರಿಗಂತೂ ಅವ್ರನ್ನೂ ತೋರಿಸ್ತಿಲ್ಲ. ಒಬ್ಬರು ಎಲ್ಲ ನಿಮ್ಮದೇ ಹವಾ ಆಯ್ತಲ್ಲ, ಏನು ಖುಷಿ ಸರ್ ನಾನು ಭೇಟಿ ಇದ್ದೀರಿ ಎಲ್ಲ ನಮ್ಮ ರಾಜ್ಯಕ್ಕೆ ಜಿಲ್ಲೆಗೆ ಸಂಬಂಧಪಟ್ಟಂತ ಡೆವಲಪ್ಮೆಂಟ್ ಸರ್, ಹೈಕಮಾಂಡ್ಗೆ ಭೇಟಿ ಆಗಿದ್ರಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಚೇಂಜ್ ಬಗ್ಗೆ ಏನಾದರೂ ಡಿಸ್ಕಷನ್ ಆಗಿದೆ ಸರ್? ಸಿಎಂ ಹೊಂಟಿದ್ದಾರೆ ಈಗ.